ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನೋಡಿದ್ರಲ್ಲ, ನನಗೆ ಒಬ್ಬರು ಪ್ರಸಾದ ಕೊಟ್ಟರು. ಹಿಂಗೆ ಎದುರುಗಡೆ ಬರ್ತಾಯಿದ್ರು ಒಬ್ಬರು ಆಂಟಿ. ಅವ್ರ ಕೈಯಲ್ಲಿ ಎರಡಿತ್ತು, ತಗೊಳಮ್ಮ ಅಂತ ಕೊಟ್ಟರು. ಪೊಂಗಲ್ ಇತ್ತು, ಬಿಸಿ ಬಿಸಿ ಪೊಂಗಲ್ ಮಸ್ತಿತ್ತು. ಸೊ ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ಹಾಸನಾಂಬ ದೇವಸ್ಥಾನ. ಇದು ಬ್ಯಾಕ್ ಸೈಡ್ ಅನಿಸುತ್ತೆ, ಬಟ್ 300 ರುಪೀಸ್ ಲೈನಿಗೆ ಹೋಗ್ತಿದ್ವಿ ನಾವು. ಫುಲ್ಲು ಫ್ರೀ ಇತ್ತು. ಸೊ ರಶ್ ಏನಿರಲಿಲ್ಲ, ಯಾಕಂದರೆ ಧರ್ಮ ದರ್ಶನವೂ ಫ್ರೀ ಇತ್ತಂತೆ, ಬಟ್ ಅದು ಎಷ್ಟೋ ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದರು. ಇದು ನೋಡಿ ದೇವಸ್ಥಾನ ಒಳಗಡೆ ಎಲ್ಲ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಇಲ್ಲೆಲ್ಲ ದೇವಸ್ಥಾನದ ಒಳಗೆ ಇದು ಎಲ್ಲ ಇರೋದು. ನಾನು ಈ ವ್ಲಾಗನ್ನು ತುಂಬ ಲೇಟಾಗಿ ಹಾಕ್ತಿದ್ದೀನಿ, ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹಾಕಿದ್ದಿಲ್ಲ. ಬಟ್ ಮೆಮೊರೀಸ್ ಇದೆ ಅಲ್ಲ, ಸೊ ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತ. ಸೆಕ್ಯೂರಿಟೀಸು ಎಲ್ಲ ಚೆನ್ನಾಗಿತ್ತು, ಬಟ್ ಏನಪ್ಪ ಅಂದರೆ ದರ್ಶನ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಒಂದೇ ಒಂದು ಸೆಕೆಂಡಲ್ಲಿ ನೋಡಿ ಬರಬೇಕಷ್ಟೆ. ಆ 3 ದೇವರು ನೋಡೋಕ್ಕೆ ಆಗಲ್ಲ 1 ಸೆಕೆಂಡಲ್ಲಿ. ಆ್ಯಕ್ಚುಲಿ ಕ್ರೌಡ್ ಅಷ್ಟೇನಿರಲಿಲ್ಲ, ಆರಾಮಾಗಿ ಅವರು ಬಿಡ್ಬೋದಿತ್ತು. ಬಟ್ ಎಲ್ಲ ಭಕ್ತಾದಿಗಳೂ ಅದೇ ಡಿಸಪಾಯಿಂಟ್ ಮಾಡ್ಕೊತಿದ್ರು. ಇಲ್ಲಿ ನೋಡಿ, ಹೂವಿಂದ ಎಲ್ಲ ತಬಲ, ದೀಪ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಚೆನ್ನಾಗಿತ್ತು. ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದ್ದು, ದರ್ಶನನೇ ಸರಿ ಆಗಲಿಲ್ಲ ಅಂತ. ಬಟ್ ನಾವು ಮಾತ್ರ ನೋಡಿದ್ವಿ. ಎಲ್ಲರೂ ಹೇಳ್ತಿದ್ದಿದ್ದು ಅದು ಒಂದೇ ಕಂಪ್ಲೇಂಟ್, ದರ್ಶನ ಸರಿ ಆಗಲಿಲ್ಲ ಅಂತ. ಇಲ್ಲಿ ನೋಡಿ, ವೆಂಕಟರಮಣದ್ದು ನಾಮ ಅದೆಲ್ಲ ಹೂವಿನಿಂದನೇ ಮಾಡಿದ್ದು ಅಲಂಕಾರ ಇದು. ಇದು ದೀಪಾವಳಿಯಲ್ಲಿ ಅಷ್ಟೇ ಓಪನ್ ಇರೋದು. 10 ಡೇಸ್ ಓಪನ್ ಇರುತ್ತೆ ದೇವಸ್ಥಾನ. ನೋಡಿ, ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಮಗೆ ಬಿಸಿ ಬಿಸಿ ಚಿತ್ರಾನ್ನ ಸಿಕ್ತು, ಅದು ಕೂಡ ತುಂಬಾ ಟೇಸ್ಟ್ ಇತ್ತು. ನಮಗೆ ಅಲ್ಲಿ ಪ್ರಸಾದ ಸಿಗುತ್ತೆ ಅನ್ನೋ ಐಡಿಯಾ ಇರಲಿಲ್ಲ, ಬಟ್ ನಾವು ಊಟ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗೆ ಒಂದು ಸ್ವಲ್ಪ ತಿಂದ್ವಿ. ಚೆನ್ನಾಗಿತ್ತು. ನಾನು ಸುನೀತಾ ದೀದಿ ಇಲ್ಲೇ ಸೈಡಿಗೆ ಕೂತಿದ್ವಿ. ಇಲ್ಲಿ ನೋಡಿ, ಸಿದ್ದರಾಮೇಶ್ವರ ದೇವಸ್ಥಾನ ಇದು. ದೇವಸ್ಥಾನ ಪಕ್ಕನೇ ಇರೋದಿದು. ಇಲ್ಲಿ ಈಗ ಮೆರವಣಿಗೆ ಬಂತಲ್ಲ, ಆ ದೇವ್ರದ್ದು ಮೆರವಣಿಗೆ ಇಲ್ಲಿರೋದು. ಜಾತ್ರೆಯಲ್ಲಂತರೂ ನಾವಂತರೂ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡಿದ್ವಿ. ಚೆನ್ನಾಗಿತ್ತು. ಇಲ್ಲಿ ನೋಡ್ರಿ, ಚನ್ನಪಟ್ಟಣದ ಗೊಂಬೆಗಳು. ನಾನು ಸುನೀತಾ ದೀದಿ ಆಮೇಲೆ ಇಬ್ಬರು ಮಕ್ಕಳಿಗೆ ಮಲಗಿಸಿ ಜಾತ್ರೆ ಸುತ್ತಲಿಕ್ಕೆ ಬಂದ್ವಿ. ಫಸ್ಟ್ ಒಂದು ರೌಂಡು ಮಕ್ಳಿಗೆ ಕರ್ಕೊಂಡು ಬಂದ್ವಿ. ಆವಾಗ ಆಟ ಸಾಮಾನೆಲ್ಲ ಕೊಡಿಸಿದ್ವಿ. ಆಮೇಲೆ ಸಪ್ರೇಟಾಗಿ ನಾನು ಸುನೀತಾ ದೀದಿ ಇಬ್ಬರೇ ಸುತ್ತಾಡಲಿಕ್ಕೆ ಬಂದ್ವಿ. ಅಂದರೆ ನಮ್ಮ ಮನೆಯವರು ಸುನಿಲ್ ಬೋಜಿ ಆ ಸೈಡು ನಿಂತಿದ್ದರು. ಸೊ ಮಕ್ಕಳಿಗೆಲ್ಲ ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಬಂದ್ವಿ. ಆಟ ಸಾಮಾನು, ಅಂಗಡಿಗಳು, ಜಾತ್ರೆ ಅಂದ್ರೇ ಹಾಗೆ ಅಲ್ಲ ಫ್ರೆಂಡ್ಸ್, ಕಲರ್ ಆಟ ಸಾಮಾನುಗಳು. ಮತ್ತು ನನಗಂತೂ ಫೇವ್ರೆಟ್ ಏನಪ್ಪ ಅಂದರೆ ಮೊಬೈಲ್ ಕವರ್ ಸಿಕ್ಕಿದ್ದೆ ತುಂಬ ಇಷ್ಟ ಆಯಿತು. ನಾನೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಬಳೆ ಅಂಗಡಿ, ಎಲ್ಲ ಥರ ಶಾಪು ಇತ್ತು ಅಲ್ಲಿ. ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಎಲ್ಲ ಚೆನ್ನಾಗಿತ್ತು. ಇದು ನೋಡಿ, ಮೊಬೈಲ್ ಕವರ್ ನಾನು ತೊಗೊಂಡೆ. ಹಾಸನಾಂಬ ಜಾತ್ರೆಯಲ್ಲಿ ಇಲ್ಲೇ ತೊಗೊಂಡಿದ್ದು. ಇಲ್ಲಿ ನೋಡಿ, ಸ್ಟೀಲ್ ಐಟಮ್ಸ್ ಎಲ್ಲ 100 ರುಪೀಸು, 150, 200, ಆಮೇಲೆ 100 ರುಪೀಸಿಗೆ 3 ಐಟಮ್ಸು ಎಲ್ಲ ಚೆನ್ನಾಗಿ ಹಚ್ಚಿದ್ರು. ಇಲ್ಲಿ ನೋಡಿ, ಇಷ್ಟು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಎಲ್ಲ ಥರ ಮೊಬೈಲ್ ಕವರ್ಸನ್ನು ಇಟ್ಟಿದ್ರು ಅವರು. ನೋಡ್ಬೋದು ನೀವು. ನಾನು ಇಲ್ಲೇ ತೊಗೊಂಡಿದ್ದು. ರೇಟ್ನ ನೀವು ಗೆಸ್ ಮಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ರೇಟ್ನ ಗೆಸ್ ಮಾಡಿ ಅಂತ. ಆ್ಯಕ್ಚುಲಿ ನಾವು ತಿರುಗ್ತಿರೋದು ಮೋಸ್ಟ್ಲಿ ರಾತ್ರಿ 2 ಗಂಟೆ ಅನಿಸುತ್ತೆ. 10 ದಿನ ಇರುತ್ತಲ್ಲ,
ಫ್ರೆಂಡ್ಸ್ ಡೇ ಫೋನ್ ಇರುತ್ತೆ ಅನ್ಸುತ್ತೆ. ಫ್ರೀಯಾಗಿ ಬಂದೀವಿ ಮಕ್ಕಳಿಗೆಲ್ಲ ಬಿಟ್ಟು ಸೇಮ್ 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 ಸೇಮ್. ಸೊ ಫ್ರೆಂಡ್ಸ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ ನಾವು. ಮೇ ಬಿ 4-4:30 ಆಗಿರ್ಬೋದು ನೈಟ್. ಹೋಗ್ತಾ ಇದ್ದೀವಿ ಈಗ. 6 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಏನೇನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ. ಮಸ್ತಾಗಿತ್ತು ಒನ್ ಡೇ ಟ್ರಿಪ್ ನಮ್ಮದು. ಸೊ ಫ್ರೆಂಡ್ಸ್, ನೀವು ವಿಡಿಯೋನಲ್ಲಿ ನೋಡ್ದಂಗೆ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಈಗ ದಾವಣಗೆರೆಗೆ ಬಂದಿದ್ದೀನಿ. ಸೊ ಏನೇನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ನಾವು 300 ರುಪೀಸ್ ಟಿಕೆಟ್ ದರ್ಶನಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಜಸ್ಟ್ ವಿತಿನ್ 10 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಯಿತು. ಬಟ್ ಏನಪ್ಪ ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದರೆ ಒಂದು ಸೆಕೆಂಡು ನೋಡೋಕ್ಕೆ ಬಿಡಲ್ಲ ದೇವರಿಗೆ. ಅದೇ ಬೇಜಾರಾಗೋದು. ಅಲ್ಲಿಂದ ಹೋಗಿರ್ತೀವಿ, ಎಲ್ಲೆಲ್ಲಿಂದನೂ ಬಂದಿರ್ತಾರೆ. 1-2 ಸೆಕೆಂಡ್ ದೇವ್ರಿಗೆ ನೋಡೋಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಅವ್ರದ್ದು ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಇಟ್ಸ್ ಓಕೆ. ತೋರಿಸ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀವಿ ಅಂತ. ಇಲ್ಲಿ 1 by 1 ಎಲ್ಲ ಇಟ್ಟಿದ್ದೀನಿ ಸಾಲಿಗೆ. ಏನೇನಿಲ್ಲ ಅಂತ ತೋರಿಸ್ತೀನಿ. ಸೊ ಭರ್ಜರಿಯಾಗಿ ನನ್ನ ಮಕ್ಕಳು ಶಾಪಿಂಗ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್. ನೋಡಿ JCB ಇದು. ನಾನು ತೋರಿಸ್ತೀನಿ. ನೀನು ಬೇಡ, ನಾನು ತೋರಿಸ್ತೀನಿ ತಡಿ. ನೋಡಿ, ಇದು JCB ಶಮೋದು. ಆ್ಯಂಡ್ ಇದು ಕೂಡ ಶಮೋದು. ನೋಡಿ ಮಕ್ಕಳಿಗೆ ಏನೋ ಒಂದು ಖುಷಿ ಜಾತ್ರೆಗೆ ಕರ್ಕೊಂಡು ಹೋದರೆ. ಇದು ಮಿನಿ ಗ್ಯಾಡ್ಲಿಂಗ್ ಅಂತೆ. ನೋಡ್ರಿ ಬಬಲ್ಸ್ ಬರೋದು. ಇದೇನೋ ಇಲ್ಲಿ ಶೆಲ್ ಹಾಕಬೇಕು ಅಂತ ಹೇಳಿದ್ರು ಅವರು. ಹಾಂ, ಶೆಲ್. ಸ್ವಲ್ಪ ಶಮ್ಮು ಸೌಂಡ್ ಮಾಡ್ತಿದ್ದಾನೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿಂದೆಲ್ಲ ಬಬಲ್ಸ್ ಬರುತ್ತಂತೆ. ಇದಕ್ಕೇನೇನೋ ಕೊಟ್ಟಿದ್ದಾರೆ ಅವರು. ಹಾಂ, ಇದು ಸೋಪಿನ ಮೋಟ್ರು. ಆಮೇಲೆ ಇದು ಒಂದು ಬೌಲ್. ಹಿಂಗೆ ಇಟ್ಕೊಂಡು ಹಿಂಗೆ ಬಬಲ್ಸ್ ಬಿಡೋದು. ಸೊ ಒಂದೇ ಸತಿ 10 ಬಬಲ್ಸ್ ಒಂದೇ ಸತಿ ಬರುತ್ತೆ. ಸೊ ಇಲ್ಲಿ ಪಿನ್ ಇದೆ, ಹಿಂಗೆ ಪ್ರೆಸ್ ಮಾಡೋದು. ಆಮೇಲೆ ಶಮ್ಮು ತೋರಿಸು, ಇನ್ನೊಂದು ಕೊಡು. ಸೊ ಇನ್ನೊಂದು ಕಾರ್ ಅವನಿಗೆ ಗಿಫ್ಟಾಗಿ ಸಿಕ್ತು. ಸೊ ನಮ್ಮ ಸುನಿಲ್ ಬೋಜಿ ಫ್ರೆಂಡು ಅವನಿಗೆ ಕೊಡಿಸಿದ್ರು. ಇದು ಒಂದು. ಆಮೇಲೆ ನಾನು ಇಯರಿಂಗ್ಸ್ಗಳು ತಗೊಂಡೆ. ಸೊ ಇದು ಒಂದು ಇಯರಿಂಗ್ಸ್ ನಾನು ತೊಗೊಂಡಿದ್ದು. ಜಸ್ಟ್ 50 ರುಪೀಸ್ ಅಷ್ಟೇ. ಇದು ಡ್ರೆಸ್ ಮೇಲೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಂದು ಒಂದು ಗೌನ್ ಇದೆ. ಸೊ ಆ ಗೌನಿಗೆ ನಾನು ಪೇರ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಇದು ಹಾಕಿದಾಗ ನಿಮಗೆ ತೋರಿಸ್ತೀನಿ. ಮತ್ತು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡೆ. ಆ್ಯಂಡ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸೀರೆ ಎಲ್ಲ ಹಾಕಿದಾಗ ಹಾಕಬೇಕು, ಮಸ್ತ್ ಕಾಣುತ್ತೆ. ಸೌಂಡ್ ಮಾಡಿಬಿಡ್ರಿ. ಇದು ಕೂಡ ಜಸ್ಟ್ 50 ರುಪೀಸ್ ಅನಿಸುತ್ತೆ. ನಾನು ಸುನೀತಾ ದೀದಿ ಸೇಮ್ ತೊಗೊಂಡ್ವಿ. ಅದು ಸುನೀತಾ ದೀದಿಗೂ ನನಗೂ ಶಾಪಿಂಗ್ ಮಾಡೋಕ್ಕೆ ಬಿಟ್ಟರೆ ಮಸ್ತ್ ಮಾಡಿ ಬಂದುಬಿಡ್ತೀವಿ. ಆ್ಯಂಡ್ ಇದು ಒಂದು ಜುಮ್ಕೆ ತೊಗೊಂಡೆ. ಇದು ನನಗೆ ಕೆಳಗಿಂದು ಶೇಪು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಒಂದು ಪೇರ್ ಆಫ್ ಜುಮ್ಕೆ ತೊಗೊಂಡೆ. ಇದು 100 ರುಪೀಸು. ಎಲ್ಲ ರೀಸ್ನಬಲ್ ರೇಟ್ ಇತ್ತು. ಜಾತ್ರೆ ಅಂದ್ರೇ ಹಾಗೆ ಅಲ್ವಾ. ಆಮೇಲೆ ಇದು ನಾನು ಫಸ್ಟು ಒಂದು ಜಾತ್ರೆಗೆ ಹೋಗಿದ್ವಿ ನಾವು, ಬಗಲ್ಗುಂಟೆ ಜಾತ್ರೆಗೆ.
ಆ ಜಾತ್ರೆಯಲ್ಲಿ ನಾನು ಇದು ನೋಡಿದ್ದೆ, ಬಟ್ ಅದು ಮಳೆ ಬರ್ತಿತ್ತು ಅಂತ ನಾವು ಮಿಸ್ ಆಗಿಬಿಟ್ವಿ. ನಾವು ಈ ಸೈಡ್ ಬಂದುಬಿಟ್ವಿ ಆಟೋಗೆ. ನೆಕ್ಸ್ಟ್ ಈ ಜಾತ್ರೆಯಲ್ಲಿ, ಹಾಸನ ಜಾತ್ರೆಯಲ್ಲಿ ಸಿಕ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಕಿದ್ರೂ ಕೂಡ ಎಷ್ಟು ಮಸ್ತ್ ಕಾಣುತ್ತೆ. ಸೌಂಡ್ ಮಾಡಬೇಡ, ಮಸ್ತ್ ಕಾಣುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಟ್ಯಾಂಡು ಯಾಕೋ ಸರಿಯಾಗಿ ಸೆಟ್ ಮಾಡಿಲ್ಲ ನಾನು, ಹಾಗಾಗಿ ಮೇಲೆ ಕೆಳಗೆ. ಸೊ ಡಿಮಾರ್ಟಲ್ಲಿ ಆಫರ್ ಇತ್ತು ಅಂತ ಇದು ತೊಗೊಂಬಂದೆ. ಜಾತ್ರೆಯಲ್ಲಿ ಇದು 50 ರೂಪಾಯಿಗೆ 2, ಅಂದರೆ 25 ರೂಪಾಯಿಗೆ 1, 50, 100, 150. ಸೊ ಇಲ್ಲಿ ಜಸ್ಟ್ 79 ರುಪೀಸ್ಗೆ 6. ಸೊ ಬೆಂಗಳೂರಿಂದ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು, ಡಿಮಾರ್ಟಲ್ಲಿ ತುಂಬಾ ಆಫರ್ ಇದೆ, ಹೋಗಿ ಗ್ರ್ಯಾಬ್ ಮಾಡ್ಕೊಳ್ಳಿ. ಆಮೇಲೆ ಇದು ಇನ್ನೊಂದು ಜಾತ್ರೆ ಹೇಳಿದ್ನಲ್ಲ, ಬಗಲ್ಗುಂಟೆ ಜಾತ್ರೆಯಲ್ಲಿ, ಅಲ್ಲಿ ತೊಗೊಂಡಿದ್ದು ಇದು. ಅಲ್ಲಿ ನಾನು ಸುನೀತಾ ದೀದಿ ತುಂಬಾ ಅಲ್ಲೂ ಶಾಪಿಂಗ್ ಮಾಡಿದ್ವಿ. ನೋಡಿ ಸೇಮ್ ಗೋಲ್ಡ್ ಥರನೇ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ತೊಗೊಂಡಿರುವಂಥ ಸ್ವಲ್ಪ ಐಟಮ್ಸ್ ನಾನು ಮಿಸ್ ಆಗಿ ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ, ಮರೆತು ಅಲ್ಲಿ ಬಿಟ್ಟು ಬಂದಿದ್ದೀನಿ. ಅಲ್ಲೂ ಹೇರ್ ಬ್ಯಾಂಡ್ಸು, ಕ್ಲಿಪ್ಸ್ಗಳು ಅಲ್ಲೆಲ್ಲ ತುಂಬ ಚೆನ್ನಾಗಿ ಸಿಕ್ತು ಅಂತ ಅಲ್ಲಿ ತೊಗೊಂಡ್ವಿ. ಆಮೇಲೆ ಮೊಬೈಲ್ ಕವರ್ ಅಂತೂ ಇಲ್ಲಿ ಹಾಸನದಲ್ಲಿ ತೊಗೊಂಡ್ವಿ. ನಾನು ವಿಡಿಯೋನಲ್ಲಿ ತೋರಿಸಿದ್ನಲ್ಲ, ಅಲ್ಲೇ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಜಸ್ಟ್ ರೇಟ್ನ ಗೆಸ್ ಮಾಡಿ. ಫುಲ್ ಆಫ್ ರೀಸನಬಲ್ ರೇಟ್. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಇದು ಈ ಥರ ಕವರ್ ಇದೆ, ಈ ಥರ ಓಪನ್ ಇದೆ, ಈ ಥರನೂ ಹಾಕ್ಬೋದು ನಾವು. ಇದನ್ನು ಜಾಯಿನ್ ಮಾಡಿ ಕೂಡ ಹಾಕ್ಬೋದು, ನಮ್ಮ ಇಷ್ಟ. ಸೊ ತುಂಬಾ ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಅದು, ಆಮೇಲೆ ನನ್ನ ಫೋನಿಗೆ ಸಿಕ್ತಲ್ಲ ಅಂತ ತಗೊಂಡೆ. ಭರ್ಜರಿಯಾಗಿ ಶಾಪಿಂಗ್ ಮಾಡಿ ಬಂದ್ವಿ. ತುಂಬಾ ದಿನ ಆಗಿತ್ತು ನಮಗೋಸ್ಕರ ನಾವು ಶಾಪಿಂಗ್ ಮಾಡಲಿಲ್ಲಂಗೆ, ಎಲ್ಲೂ ಹೋಗಲಿಲ್ಲಂಗೆ ತುಂಬಾ ದಿನ ಆಗಿತ್ತು. ಯಾಕೆ ನಾನು ವಿಡಿಯೋಸ್ ಹಾಕಿಲ್ಲ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಇವರ ಕಂಪ್ನಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ನೋಡಿ ಇದು ಗಿಫ್ಟ್ನ ಕೊಟ್ಟಿದ್ದಾರೆ. ಈ ಸತಿ ನಾವು ಹಬ್ಬನ ಆಚರಿಸ್ತಾ ಇಲ್ಲ. ಇದರಲ್ಲಿ ಕಾಜು, ಇದರಲ್ಲಿ ಬಾದಾಮ್, ಇಲ್ಲಿ ಒಂದು ದೀಪನ ಕೊಟ್ಟಿದ್ದಾರೆ ವಿತ್ ಕ್ಯಾಂಡಲ್. ದೀಪನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಲಾಸ್ಟ್ ಇಯರು ಚಾಕ್ಲೇಟ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಚಾಕ್ಲೇಟ್ಸ್, ಸ್ವೀಟ್ಸ್ ಕೊಟ್ಟಿದ್ರು. ಇಟ್ಸ್ ಓಕೆ. ಈ ಸತಿ ಇದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಯಾಕೆ ನಾನು ಇಷ್ಟು ದಿನ ವ್ಲಾಗ್ಸ್ನ ಹಾಕಿಲ್ಲ, ಆಮೇಲೆ ಗಣಪತಿ ಹಬ್ಬದ ವ್ಲಾಗ್ಸ್ನ ಯಾಕೆ ಅರ್ಧಕ್ಕೆ ನಿಲ್ಲಿಸಿದೆ ಅಂತ. ಸ್ವಲ್ಪ ದೊಡ್ಡ ರೀಸನ್ನೇ ಇತ್ತು. ಆಮೇಲೆ ನಾವೆಲ್ಲರೂ ಕೂಡ ತುಂಬಾ ಅಪ್ಸೆಟ್ ಆಗಿದ್ವಿ. ಸೊ ಹಾಗಾಗಿ ನಾನು ಯಾವುದೇ ಥರ ವ್ಲಾಗ್ಸು ಮಾಡೋಕ್ಕೆ ಹೋಗಲಿಲ್ಲ, ಆ್ಯಂಡ್ ಮಾಡೂ ಇಲ್ಲ. ನಾನು ಇವಾಗ ಬಿಡೋಕ್ಕೂ ಬರಲ್ವಾ, ಯಾಕಂದರೆ ನಾನೀಗ ಇದು ಪ್ರೊಫೆಷ್ನಲ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅಂದಮೇಲೆ ನನ್ನ ಸುಖನೂ ಹೇಳ್ಕೋಬೇಕು, ನನ್ನ ದುಃಖನೂ ಹೇಳ್ಕೋಬೇಕು. ಇದರಲ್ಲಿ ನನ್ನ ಲೈಫಲ್ಲಿ ನಡೀತಿರುವಂಥ ಎಲ್ಲ ಘಟನೆಗಳು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಸೊ ಏನಾಯಿತು, ಏನನ್ನ ಕಳ್ಕೊಂಡ್ವಿ ನಾವು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಸಾಧ್ಯವಾದರೆ ನಮ್ಮ ಮನೆಯವ್ರಿಗೆ ಕುಂದ್ರಿಸ್ಕೊಂಡೆ ಅವ್ರ ಜೊತೆ ಮಾತಾಡ್ತೀನಿ. ಅವರು ಮಾತಾಡಲಿ, ಅವ್ರ ಮನದಾಳದ ಮಾತನ್ನು ನೋಡೋಣ. ಅವರು ಎಸ್ ಅಂದರೆ ಅವ್ರ ಜೊತೆ ಮಾತಾಡ್ತೀನಿ, ಇಲ್ಲಾಂದರೆ ನಾನೇ ನಿಮಗೆಲ್ಲ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಸೊ ಹೇಗನ್ನಿಸ್ತು ಹಾಸನದ ವ್ಲಾಗ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗ ಜಸ್ಟ್ ಹಾಸನದು ಜಾತ್ರೆದು ಹಾಕ್ತೀನಿ, ಬಟ್ ನನಗೆ ಅದು ಮೆಮೊರೀಸಿಗೋಸ್ಕರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಗಣಪತಿ ಹಬ್ಬದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ, ಓಕೆನಾ? ಸೊ ಹೇಗನ್ನಿಸ್ತು ಹಾಸನದು ವ್ಲಾಗ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.